ಸರಿ ನಾನು ಹೋಗ್ತೀನಿ. ಹೋಗ್ತೀನಿ ಅಂತ ಹೇಳಬಾರ್ದು, ಹೋಗಿ ಬರ್ತೀನಿ ಅಂತ ಹೇಳಬೇಕು. ಹೋಗು ಅಂತ ಹೇಳಾದ್ಮೇಲೆ ಬರೋ ಮಾತೇ ಇಲ್ಲ. ಆಯ್ತು, ನಿನ್ನ ಖುಷಿಗೋಸ್ಕರ ಹೇಳ್ತೀನಿ, ಹೋಗಿ ಬರ್ತೀನಿ. ಇನ್ನೇನು ಬರೋದು, ಆಲ್ರೆಡಿ ನಾವು ಗೇಟ್ ಪಾಸ್ ಕೊಡ್ತಿದ್ದೀವಲ್ಲ. ಲೀಲಾ, ಬೇಕಾಗಿದ್ದೆಲ್ಲ ತಗೊಂಡೇನಮ್ಮ? ಅಲ್ಲ, ಏನಾದರೂ ಮರ್ತೋದ್ಯಾ? ಹ್ಞೂ ಅಪ್ಪ, ತುಂಬಾ ಇಂಪಾರ್ಟೆಂಟ್ ಆಗಿರೋ ವಸ್ತುನೇ ಮರ್ತು ಬಿಟ್ಟಿದ್ದೆ. ಅದೇನು ಅಂತ ಹೇಳಿ ನಾನು ತರ್ತೀನಿ. ಇಲ್ಲ ಇಲ್ಲ ಲಕ್ಷ್ಮಿ, ಆ ವಸ್ತುನ ನಾನೇ ತಗೋಬೇಕು, ನಾನೇ ತಗೊಂಡ್ ಬರ್ತೀನಿ. ಕೊನೆಗೂ ನನ್ನ ಕಳಿಸ್ತಾ ಇದ್ದೀರಾ ಅಲ್ವಾ ರೀ? ನಾನು ಹೋಗ್ತೀನಿ ಬಿಡಿ. ನನಗೆ ಮನೆಯಿಂದ ಏನು ಬೇಡ, ಇದೊಂದು ಫೋಟೋ ನನ್ನ ಜೊತೆ ಇದ್ರೆ ಸಾಕು. ನಿಮ್ಮ ಜೊತೆ ಬದುಕೋ ಭಾಗ್ಯ ಅಂತೂ ನನಗಿಲ್ಲ. ಅಟ್ಲೀಸ್ಟ್ ಈ ಫೋಟೋನಾದರೂ ನನ್ನ ಜೊತೆಲಿ ಇಟ್ಕೋತೀನಿ. ಹೊರಟ್ಯಾ? ಹೊರಟೆ. ಇಲ್ಲಿದ್ದು ಏನು ಮಾಡಲಿ, ಅಲ್ಲಿ ಹೋದ್ರೆ ನನ್ನ ಫ್ಯೂಚರ್ ಚೆನ್ನಾಗಿರುತ್ತೆ, ಅದಕ್ಕೆ ಹೊರಟೆ. ನೀವು ನನ್ನ ಕಳ್ಸಕ್ಕೆ ಬರ್ತಿದ್ದೀರಾ? ಬನ್ನಿ ಬನ್ನಿ, ಕೆಳಗಡೆ ಎಲ್ಲರೂ ನನ್ನ ಕಳ್ಸಕ್ಕೆ ಬಂದಿದ್ದಾರೆ, ನೀವು ಒಬ್ಬರೇ ಬಾಕಿ ಇದ್ದಿದ್ದು. ಬನ್ನಿ. ಲೀಲಾ, ಕೊನೆಗೂ ನನ್ನನ್ನು ಬಿಟ್ಟು ಹೋಗ್ತಿದ್ಯಾ? ನಾನು ಹೋಗ್ತಿದ್ದೀನಾ? ನನ್ನ ಕಳಿಸ್ಬೇಕು ಅಂತ ಬಯಸಿದ್ದು ನೀವು. ವಾಟ್? ನಿನ್ನನ್ನು ಕಳ್ಸೋದಕ್ಕೆ ನಾನು ಬಯಸ್ತೀನಿ, ಹೋಗ್ಬೇಕು ಅಂತ ಆಸೆ ಪಟ್ಟವ್ರು ನೀನು. ಹೋಗು ಅಂದವ್ರು ನೀವು. ಆಕ್ಟಿಂಗ್ ಅಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿದ್ ನೀನು. ವೀಸಾ ಪಾಸ್ಪೋರ್ಟ್ ಮಾಡ್ಸಕ್ ಕರ್ಕೊಂಡು ಹೋಗಿದ್ದು ನೀವು. ನನ್ನ ಕನ್ಸೆಲ್ಲ ಫಾರಿನ್ ನಲ್ಲಿ ಇದೆ ಅಂತ ಹೇಳಿದ್ ನೀನು. ಅಡ್ಮಿಷನ್ ಲೆಟರ್ ಕೊಟ್ಟು ಆಲ್ ದಿ ಬೆಸ್ಟ್ ಹೋಗು ಅಂತ ಹೇಳಿದ್ ನೀವು. ಅಪ್ಲೈ ಮಾಡಿದೆ, ಆ ಲೆಟರ್ ಬರೋದಕ್ಕೆ ಹೇಗೆ ಸಾಧ್ಯ? ಸೊ ಅಪ್ಲೈ ಮಾಡಿದ್ ನೀನು. ನಾನು ಅಪ್ಲೈ ಮಾಡಿಲ್ಲ. ವಾಟ್? ನೀನು ಅಪ್ಲೈ ಮಾಡ್ಲಿಲ್ವಾ? ನಾನ್ ಯಾಕೆ ಮಾಡ್ಲಿ? ಈ ಮನೆಗೆ ಬಂದಾಗಿಂದ ನನ್ನ ಆಸೆ ಕನ್ಸು ಈ ಮನೆ ಆಗಿದೆ ಹೊರತು ನಾನು ಆಕ್ಟಿಂಗ್ ಅಲ್ಲಿ ಸಾಧನೆ ಮಾಡ್ಬೇಕು ಅಂತ ನಾನು ಯಾವಾಗ ಹೇಳಿದ್ದೀನಿ? ಮತ್ತವತ್ ನೀನು ಲಕ್ಷ್ಮಿ ಹತ್ರ ಮಾತಾಡ್ತಾ ಇದ್ದೆ,
ಅಯ್ಯೋ ಅದು ಹಳೆ ಕತೆ. ನಾನ್ ಚಿಕ್ಕ ಹುಡುಗಿ ಆಗಿದ್ದಾಗ ಆತರ ಅನ್ಕೋತಿದ್ದೆ ಅಂತ ಹೇಳ್ತಿದ್ದೆ. ಮತ್ತೆ ಸಾಗರ ದಾಟಿ ಹೋಗ್ಬೇಕು ಅಂದಿದ್ದು? ಅದು ಅಷ್ಟೇ, ನಾನ್ ಚಿಕ್ಕ ಹುಡುಗಿ ಆಗಿದ್ದಾಗ ಅನ್ಕೊಂಡಿದ್ದೆ. ಈಗ ನಾನು ಬೆಳೆದು ದೊಡ್ಡೋಳಾಗಿದ್ದೀನಿ. ಅಂದ್ರೆ ನೀನ್ ಮಾಡ್ಲಿಲ್ವಾ? ನಾನ್ ಯಾಕೆ ಮಾಡ್ಲಿ? ಲೀಲನ್ ಲೈಫ್ ಹಾಗಿರುತ್ತೆ ಹೀಗಿರುತ್ತೆ ಅಂತ ಅಜ್ಜಿ ಹತ್ರ ಹೇಳ್ತಿದ್ರಲ್ಲ ಅದು. ನೀನ್ ಇಷ್ಟಪಟ್ಟಿರೋದಕ್ಕೆ ನಮ್ಮನ್ನೆಲ್ಲ ಒಪ್ಸೋದಕ್ಕೆ ನಿಮ್ಮ ಮನೆಯವ್ರನ್ನ ಕರ್ಸಿದ್ಯಾ ಅಂತ ನಾನು ಅನ್ಕೊಂಡಿದ್ದೆ. ನೀವು ಮಾಡಿಲ್ಲ, ನಾನು ಮಾಡಿಲ್ಲ. ಹಾಗಿದ್ರದೆಲ್ಲ ಮಾಡಿದ್ ಯಾರು? ಈಗ ಅದನ್ನೆಲ್ಲ ಯೋಚನೆ ಮಾಡೋಷ್ಟು ಟೈಮ್ ಇಲ್ಲ. ನೀನು ನನಗೆ ಕನ್ಫರ್ಮ್ ಆಗಿ ಹೇಳು, ನಿನಗೆ ಈ ಮನೆ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ ತಾನೆ? ಅಯ್ಯೋ ನನ್ಗೆ ಈ ಮನೆ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ರೀ. ನನ್ಗೆ ಈ ಮನೆನೇ ಸ್ವರ್ಗ. ನನ್ ಸತ್ರು ಇಲ್ಲೇ ಬದುಕಿದ್ರು ಇಲ್ಲೇ. ನಿಮ್ಮನ್ನ ಬಿಟ್ಟು ನಾನು ಹೇಗ್ ಹೋಗ್ಲಿ? ನಿಮ್ಮನ್ನ ಬಿಟ್ಟಿರೋ ಶಕ್ತಿ ನನ್ಗಿಲ್ಲ ರೀ. ನನ್ನ ಹೋಗ್ಬಿಡು ಅಂತ ನೀವ್ ಹೇಳ್ದಾಗ ನಾನು ಎಷ್ಟೋ ರಾತ್ರಿ ಹತ್ತಿದ್ದೀನಿ ಗೊತ್ತಾ? ನೀನು ಹೋಗ್ತಿದ್ಯಾ ಅಂತ ನಾನು ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ ನಾನೆಷ್ಟು ಒದ್ದಾಡಿದ್ದೀನಿ ಗೊತ್ತಾ? ಅಬ್ಬಾ, ನಾನು ಹೋಗ್ತೀನಿ ಅಂತ ನಂಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ನಾನು ಹೋಗೋದ್ಕಿಂತ ನೀವು ನನ್ನ ಹೋಗು ಅಂತ ಹೇಳಿದಿರ ಅನ್ಕೊಂಡು ನನಗೆಷ್ಟು ನೋವಾಗಿತ್ತು. ಇವಾಗ ನೀವಲ್ಲ ಅಂತ ಗೊತ್ತಾಯ್ತಲ್ಲ, ನನ್ನ ಮನಸ್ಸು ಹಗುರ ಆಯ್ತು. ಸೇಮ್ ಹಿಯರ್. ಅಕಸ್ಮಾತ್ ನಾನು ಹೋಗಿದ್ರೆ ಏನ್ ಮಾಡ್ತಿದ್ರಿ ನೀವು? ಹೀಗೆ ನೋವು ಅನ್ಭವಿಸ್ತಿದ್ರಾ? ಇಲ್ಲ. ಹಾ, ಇಲ್ವಾ? ಅದಕ್ಕೂ ನನ್ನ ಹತ್ರ ಒಂದು ದಾರಿ ಇತ್ತು. ಏನು? ಓಪನ್ ಮಾಡು. ಏನಿದು? 3 ಇದೆ. 3 ಟಿಕೆಟ್. ಟಿಕೆಟ್ ಫಾರ್ ಅಭಿರಾಮ್ ಜಯಶಂಕರ್, ಅಂತರಾ ಆ್ಯಂಡ್ ಲೀ. ಅಂದ್ರೆ ನೀವು ನನ್ನ ಜೊತೆ ಫಾರಿನ್ನಿಗೆ ಬರ್ತಿದ್ರಾ? ಎಸ್, ಅದಕ್ಕೋಸ್ಕರನೇ 3 ಟಿಕೆಟ್ ಬುಕ್ ಮಾಡಿರೋದು. ನೀನು ಹೋಗ್ತೀನಿ ಅಂದ ತಕ್ಷಣ ನಾನು ಹೋಗ್ಬಿಟ್ಬಿಡ್ತೀನ? ಅದು ನೀನೊಬ್ಳನ್ನೇ ಹೋಗಿ ನಾನು ಬಿಡ್ತೀನ? ಸಾಧ್ಯನೇ ಇಲ್ಲ. ಹೋಗ್ಲಿ ಬಿಡಿ, ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಹೀಗಾಗೋಯ್ತು. ನನಗಂತೂ ಹೋಗೋಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲಪ್ಪ. ಸರಿ, ಎಲ್ಲ ಕ್ಲಿಯರ್ ಆಯ್ತಲ್ಲ? ಬಾ ಕೆಳಗೆ ಹೋಗಿ ಹೇಳೋಣ. ಬೇಡ 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 ಬೇಡ, ಕೆಳಗಡೆ ಹೋಗಿ ನನ್ನ ಆಕ್ಟಿಂಗ್ ಸ್ಕಿಲ್ಸ್ ಏನು ಅಂತ ಎಲ್ಲರಿಗೂ ತೋರಿಸ್ತೀನಿ. ನನ್ನ ಯಾರು ಲಂಡನ್ ಕಳ್ಸೋ ಪ್ಲಾನ್ ಮಾಡಿದ್ರೋ ಅವ್ರ ಕೈಯಾರೆ ಈ ಟಿಕೆಟ್ನ ಹರಿದು ಹಾಕುವಾಗ ಮಾಡ್ತೀನಿ. ನೀವು ದೂರದಲ್ಲಿ ನಿಂತ್ಕೊಂಡು ಎಂಜಾಯ್ ಮಾಡಿ. ಬನ್ನಿ. ಅಕ್ಕ, ಏನಕ್ಕ ಇವಳು ಇನ್ನೂ ಬರಲೇ ಇಲ್ಲ? ಅಲ್ಲ, ರೂಮ್ಗೆ ಹೋಗಿ ಏನಾದರೂ ಮಲ್ಕೊಂಡ್ಬಿಟ್ಲಾ ಅಥವಾ ಹುಷಾರಿಲ್ಲ ಅಂತ ಏನಾದರೂ ಡ್ರಾಮಾ ಮಾಡ್ತಿದ್ದಾಳ? ಪ್ಲ್ಯಾನ್ ಮಾಡಿರೋದು ಅಂತರ ಅತ್ತೆನೇ ಆದರೂ ಹೋಗು ಅಂತ ಹೇಳಿರೋದು ಏಜೆ. ಆ ಮಾತಗೋಸ್ಕರನಾದರೂ ಅವಳು ಹೋಗೇ ಹೋಗ್ತಾಳೆ. ನೋಡ್ತಾ ಇರು. ನಂಗೆ ಹಾರ್ಟ್ ಅಟ್ಯಾಕ್ ಆಗೋದು ಯಾವಾಗಲೇ. ಬೈಸಿ ಕೇಳ್ತಾ ಇದ್ದೀರ ಸ್ವಲ್ಪ ಇರಿ. ಬದಲು ನಾನು ಸರ್ ಬದಲು ಬೀಳ್ತೀನಿ. ದಯವಿಟ್ಟು ಸುಮ್ಮನೆ ಅಕ್ಕ, ಸಡನ್ನಾಗಿ ಏನಕ್ಕ ಇವಳು ಇಷ್ಟು ಕಾನ್ಫಿಡೆನ್ಸಲ್ಲಿ ಬರ್ತಿದ್ದಾಳೆ? ಸತ್ಯನ ಚೇಂಜ್ ಮಾಡೋಕ್ಕಾಗದೇ ಇರುವಾಗ ಇರೋ ಸತ್ಯನ ಒಪ್ಕೋಬೇಕಾಗುತ್ತೆ ಸರ್. ನಾನು ರೆಡಿ. ಈಗಲಿಲ್ಲ ಅತ್ತೆ ಆಚೆ ಹೋಗ್ತಾರೆ ಅಂತ ನಾನು ನೋಡ್ತೀನಿ. ಹಾಯ್ ಎವ್ರಿಬಡಿ, ನಾನು ಬಿಟ್ಟೋಗಿರೋ ವಸ್ತು ನಂಗೆ ಸಿಕ್ತು. ನನ್ನ ಫ್ಲೈಟ್ಗೆ ಟೈಮ್ ಆಗ್ತಿದೆ. ನಾನು ಲೇಟಾಗಿ ಹೋದ್ರೆ ನಂಗೆ ಸೀಟೇ ಸಿಗಲ್ಲ. ಅಕ್ಕ, ಇವಳ ಲ್ಯಾಂಗ್ವೇಜು, ಬಾಡಿ ಲ್ಯಾಂಗ್ವೇಜು ಎಲ್ಲ ಚೇಂಜ್ ಆಗೋಯ್ತಲ್ಲ ಅಕ್ಕ. 5 ನಿಮಿಷಕ್ಕೆ ಮುಂಚೆ ಹೀಗಿರಲಿಲ್ಲ. ಹೌದು ಸರು,
ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಇದ್ದಳು ಈಗ ಫ್ಲೈಟಿಗೆ ಟೈಮ್ ಆಗ್ತಿದೆ ಅಂತಿದ್ದಾಳೆ. ಬಾಯ್. ಅಕ್ಕ, ನಂಗೆ ಈ ಮನೇಲಿ ಕ್ಲೋಸ್ ಇರೋದಂದ್ರೆ ನೀವು ಒಬ್ರೆ. ನಿಮ್ಮನ್ನ ಬಿಟ್ಟು ಹೋಗ್ತಿದ್ದೀನಲ್ಲ, ಅದಕ್ಕೆ ನನ್ನ ಕರಳು ಕ್ಯೂಚ್ದಂಗೆ ಆಗ್ತಿದೆ. ನಿಮ್ಮನ್ನ ಒಂದೇ ಒಂದ್ಸಲಿ ಹಾಕ್ಕೊಳ್ಳ. ನನಗೂ ನೀನು ಹೋಗ್ತಿರೋದು ತುಂಬ ಕಷ್ಟ ಆಗ್ತಿದೆ ಲೀಲಾ. ಅಕ್ಕ, ನಾನು ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು. ಏನು? ಅಕ್ಕ, ನೀವು ನನಗೆ ಅಕ್ಕ, ನಾನು ನಿಮಗೆ ತಂಗಿ ತಾನೆ? ಲೀಲಾ, ಇವಾಗ ಯಾಕಿದೆಲ್ಲ? ನೀವು ಹೇಳಿ. ಹೌದು ಲೀಲಾ, ನೀನು ನನಗೆ ಬರೀ ತಂಗಿ ಮಾತ್ರ ಅಲ್ಲ, ನನ್ನ ಫ್ರೆಂಡು ಕೂಡ. ಹೌದು ತಾನೆ, ನಿಮ್ಮ ತಂಗಿ ಕಷ್ಟದಲ್ಲಿದ್ರೆ ಕಾಪಾಡೋದು ನಿಮ್ಮ ಕರ್ತವ್ಯ ತಾನೆ. ಅಕ್ಕ, ನನಗೆ ನೀವು ಬೇಕು ಅಕ್ಕ. ನಿಮ್ಮ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನಾನು ಇದೇ ಮನೇಲಿ ಇರ್ತೀನಿ. ಪ್ಲೀಸ್ ಪ್ಲೀಸ್. ಅಕ್ಕ, ಏನ್ ಹೇಳ್ತಿದ್ದೀರಾ ನೀವು? ನಾನು ಇಲ್ಲೇ ಇರ್ಬೇಕಾ? ಯಾಕಕ್ಕ? ಲೀಲಾ, ನೀನೇನು ಹೇಳ್ತಿದ್ಯಾ? ಅಕ್ಕ, ಕರೆಕ್ಟು, ನನಗೆ ಅರ್ಥ ಆಗುತ್ತೆ ನಿಮ್ಗೆ ನನ್ನ ಕಳ್ಸಕ್ ಇಷ್ಟ ಇಲ್ಲ ಅಂತ. ಆದ್ರೆ ನೀವು ಇವಾಗ ಹೇಳಿದ್ರೆ ಏನ್ ಮಾಡಕ್ಕಾಗುತ್ತೆ ಅಕ್ಕ? ಇದು ನನ್ನ ಭವಿಷ್ಯದ ಪ್ರಶ್ನೆ. ಅಕ್ಕ ಅಕ್ಕ, ಪ್ಲೀಸ್ 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 ನನ್ನ ಕಳಿಸ್ಬೇಡಿ ಪ್ಲೀಸ್. ಅಕ್ಕ, ಏನ್ ಮಾತಾಡ್ತಿದ್ದೀರಾ ನೀವು? ನನ್ನ ಫ್ಲೈಟ್ ಟಿಕೆಟ್ಸ್ ಬುಕ್ ಆಗಿದೆ, ಎಲ್ಲ ವ್ಯವಸ್ಥೆ ಆಗಿದೆ. ಇವಾಗ ನೀನ್ ಹೋಗ್ಬಿಡ ಅಂತ ಹೇಳಿದ್ರೆ, ಇಲ್ಲಪ್ಪ, ನೀವ್ ನನ್ನ ತಡಿಬೇಡಿ, ನಾನು ಹೋಗ್ಲೇಬೇಕು. ಅಯ್ಯೋ ಅಕ್ಕ, ನನ್ನ ಇಷ್ಟು ಬೇಗ ಮನೆ ಒಳಗೆ ಕರ್ಕೊಂಡು ಹೋಗ್ತಿದ್ದೀರಾ? ನಿಮಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ. ಅಯ್ಯೋ ಅತ್ತೆ, ಅವಳು ಅಷ್ಟು ಕನಸು ಕಟ್ಕೊಂಡಿದ್ದಾಳೆ, ಹೋಗ್ಲಿ ಬಿಡಿ, ಯಾಕೆ ತಡಿತೀರಾ? ಅಲ್ಲ ದುರ್ಗಾ, ನಾನು ಬೇಕು ಅಂತೀರಾ? ಏನಕ್ಕ ನೀವು ಎಲ್ಲರೂ ನನ್ನ ಕಳ್ಸ್ಕೊಡ್ಬೇಕು ಅಂತ ಬಂದಿದ್ದಾರೆ. ಇವಾಗ ನೀವು ಬೇಡ ಅಂದ್ರೆ ಅವ್ರಿಗೆಲ್ಲರಿಗೂ ಬೇಜಾರಾಗಲ್ವಾ? ಅದ್ ಹೇಗೆ ಬೇಜಾರಾಗುತ್ತೆ? ಅಂತರ ಅಕ್ಕ ಹೇಳ್ತಿರೋದು ಕರೆಕ್ಟಾಗೇ ಇದೆ. ಅವ್ರ ಥರನೇ ನಮಗೂ ನಿನ್ನ ಕಳ್ಸೋದು ಇಷ್ಟ ಇಲ್ಲ. ನನಗೂ ಇಷ್ಟ ಇಲ್ಲಪ್ಪ, ನನಗೂ ಇಷ್ಟ ಇಲ್ಲ. ಅಕ್ಕ, ಇಷ್ಟು ಜನ ನನ್ನ ತಡಿತಿರೋದು ನೋಡಿ ನೀವು ನನ್ನ ತಡಿಬಾರ್ದು. ನಾನು ಆಕ್ಟಿಂಗ್ ಕಲಿಬೇಕು, ದೊಡ್ಡ ಹೀರೋಯಿನ್ ಆಗಬೇಕು. ಇವಾಗ ಬೇಡ ಅಂದ್ರೆ ಹೇಗೆ ಅಕ್ಕ? ನೀವು ಒಬ್ರು ಹೇಳಿ, ನಾನು ಹೋಗೇ ಬಿಡ್ತೀನಿ. ಪ್ಲೀಸ್ 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 ಅಕ್ಕ, ನನ್ನ ಕಳ್ಸ್ಕೊಡಿ. ಅವರು ನನ್ನ ಜೀವನ ಸರಿ ಹೋಗ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನಾನು ಹೋಗ್ಬಿಟ್ರೆ ನನ್ನ ಮೇಲಿರೋ ಗಮನ ಎಲ್ಲ ಮನೆ ಮೇಲೆ ಶಿಫ್ಟ್ ಆಗ್ಬಿಡುತ್ತೆ. ಈ ಮನೇಲಿ ಮೊದಲೇ 100 ಕತೆಗಳು ನಡೀತಿದೆ. ಅವ್ರೇನಾದ್ರೂ ಕೈ ಹಾಕಿದ್ರೆ ಕತೆ ಮುಗೀತು. ಅಕ್ಕ, ಏನ್ ಹೇಳ್ತಿದ್ದೀರಾ ನೀವು? ಎಲ್ಲರೂ ಕೇಳಿಸ್ಕೊಂಡ್ರಾ? ನಾನೇನಾದ್ರೂ ಹೋದ್ರೆ ಅಕ್ಕ ಊಟ ಬಿಟ್ಬಿಡ್ತಾರಂತೆ. ಅಕ್ಕ, ನೀವ್ ಈ ತರ ಊಟ ಬಿಟ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗ್ಬಾರ್ದು. ಈ ತರ ಎಲ್ಲ ಮಾಡ್ಬಾರ್ದು. ನೀವ್ ಚೆನ್ನಾಗಿರ್ಬೇಕು. ಲೀಲಾ, ಅಂತರಾತೆಗೆ ಹಿಂಸೆ ಕೊಡ್ಬೇಡ. ಅಯ್ಯೋ, ನಾನೇನು ಹೇಳ್ತಿಲ್ಲ, ಅಕ್ಕನೇ ಹೇಳ್ತಿರೋದು. ಬೇಕಿದ್ರೆ ಅಕ್ಕಂಗೆ ಕೇಳಿ, ಅಲ್ವಾ ಅಕ್ಕ? ಅತ್ತೆ ಹೇಳ್ದಾಗೆ ಉಳ್ಕೊಬಿಡಿ, ಯಾಕ್ರಿ ನೊಂದ್ಕೊಂತೀರಾ? ಅಲ್ವಾ ಅತ್ತೆ? ಹೌದಮ್ಮ, ಅಂತರ ನೀನು ಒಳ್ಳೇದಕ್ಕೆ ಹೇಳ್ತಿರ್ಬಹುದು. ಅಂತರ ಮನಸ್ಸಲ್ಲಿ ಈಗ ನೀನನ್ನು ಕಳಿಸ್ಬಾರ್ದು ಅಂತ ಅನ್ಸಿದ್ರೆ ಅದ್ರ ಹಿಂದೆ ಒಂದು ಕಾರಣ ಇರ್ಬೇಕಲ್ವಾ? ಇಲ್ಲಪ್ಪ, ನೀವು ತಡಿಬೇಡಿ ನನ್ನ, ನಾನು ಹೋಗ್ಲೇಬೇಕು. ನನ್ನ ಟಿಕೆಟ್ ಅಲ್ಲಿ? ಹಾ, ಸಿಕ್ತು 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 ಸಿಕ್ತು. ಬಾಯ್ 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 ಬಾಯ್. ಅಕ್ಕ, ಬಾಯ್.
ಮಾಡ್ಬಿಟ್ರಿ. ನನ್ನ ಆಸೆ, ನನ್ನ ಕನಸು, ನನ್ನ ಗುರಿಗಳನ್ನ ನುಚ್ಚೂರು ಮಾಡ್ಬಿಟ್ರಲ್ಲ. ನಾನು ಇಲ್ಲೇ ಉಳ್ಕೋಬೇಕಾಯ್ತಲ್ಲ. ನಾನು ಫಾರಿನ್ಗೆ ಹೋಗ್ಬಿಟ್ಟು ಫಾರಿನ್ ರಿಟರ್ನ್ ಅಂತ ಅನ್ಸ್ಕೋಬೇಕಾಗಿತ್ತು. ಹಾಲಿವುಡ್ ಅಲ್ಲಿ ಮೂವಿ ಮಾಡ್ಬೇಕಿತ್ತು. ಇವಾಗ ಏನ್ ಮಾಡೋದು? ನನ್ನ ಆಸೆ ಕನಸುಗಳನ್ನೆಲ್ಲ ಹೊಳೆಲ್ ಹುಣಸೆ ಹಿಡ್ದಾಗ ಹಿಂಡ್ಬಿಟ್ರಿ. ಅಯ್ಯೋ, ನಾನು ಇವಾಗ ಏನ್ ಮಾಡ್ಲಿ? ಫಾರಿನ್ಗೆ ಹೇಗ್ ಹೋಗ್ಲಿ? ಅತ್ತೆ ಏನ್ ಮಾಡ್ಬಿಟ್ರಿ? ಇಲ್ಲ ದುರ್ಗಾ, ಸರಿಯಾಗಿ ಮಾಡಿದ್ದೀನಿ. ಲೀಲಾ ಹೊರಟು ನಿಂತಾಗ ಅವಳು ಹೋಗಿ ಬರಲಿ, ಎಲ್ಲಿದ್ರೂ ಚೆನ್ನಾಗಿರಲಿ ಅಂತ ಅನಿಸ್ತು. ಆದರೆ ಹೀಗೆ ಹೊರಟು ನಿಂತಾಗ ನನಗೆ ಯಾಕೆ ಅವಳನ್ನ ಮಿಸ್ ಮಾಡ್ಕೋತಿದ್ದೀನಿ ಅಂತ ಅನಿಸ್ತು. ಅದಕ್ಕೆ ಟಿಕೆಟ್ ಹರಿದಾಕ್ಬಿಟ್ಟೆ. ಅತ್ತೆ ಏನತ್ತೆ ನೀವು? ನಾವೆಷ್ಟು ಕಷ್ಟಪಟ್ಟು ತತ್ಕಾಲಲ್ಲಿ ಟಿಕೆಟ್ ತರಿಸಿದ್ವಿ, ಅದೆಲ್ಲ ವೇಸ್ಟ್ ಮಾಡಿಬಿಟ್ರಲ್ಲ. ಎಲ್ಲರೂ ನನಗೆ ಕ್ಷಮಿಸ್ಬಿಡಿ. ಯಾರು ಇದ್ರ ಬಗ್ಗೆ ಏನೂ ಕೇಳಬೇಡಿ. ನನಗೆ ಲೀಲನ್ನ ಬಿಟ್ಟಿರೋಕ್ಕಾಗಲ್ಲ. ಲೀಲಾ ಇಲ್ಲೇ ಇರಬೇಕು, ಇದೇ ಮನೇಲಿ ಇರಬೇಕು. ನೀನಿದ್ರೆ ನನಗೆ ಒಳ್ಳೇದು ಲೀಲಾ. ಎಲ್ಲರೂ ನನ್ನನ್ನು ಕ್ಷಮಿಸ್ಬಿಡಿ. ಐ ಆಮ್ ಸಾರಿ. ಅಕ್ಕ, ಲಕ್ಷ್ಮಿ, ನಾಟಕ ಮಾಡೋಕ್ಕೆ ಆಗಿಲ್ವಲ್ಲ. ಅಯ್ಯೋ ಅಜ್ಜಿ, ನೀವು ಒಳ್ಳೆ ನಾಟಕ ಅಂದ್ಕೊಂಡು ಅತ್ತೆ ಇಲ್ಲೇ ಉಳ್ಕೊಂಡ್ರಲ್ಲ, ಅದು ಖುಷಿ ಪಡಿ. ಹೌದಲ್ವಾ? ಸತ್ಯ, ನನ್ನ ಸೊಸೆ ಇಲ್ಲೇ ಉಳ್ಕೊಳ್ಳೋ ಹಾಗಾಯ್ತು. ಎಲ್ಲ ಭಗವಂತನೇ. ಕಟ್ಟಪ್ಪ ರಾಜಮಾತೆ, ಎಲ್ಲಿ? ನಮ್ಮ ಸಂಸ್ಥಾನದಲ್ಲಿ ಕುಚೋತೆ ಮಾಡುವವರು ಕಾಣುತ್ತಿಲ್ಲವಲ್ಲ? ಅವಮಾನದಿಂದ ಎಲ್ಲೋ ತಲೆಮರೆಸಿಕೊಂಡಿದ್ದಾರೆ ರಾಜಮಾತೆ. ಇಲ್ಲವಾದರೆ ಸೋಲಿನಿಂದ ಬೇಸತ್ತು ಮಾರುವೇಷದಲ್ಲಿ ಓಡಾಡುತ್ತಿರಬಹುದು ಮಾತೆ. ಮಾರುವೇಷ? ಅಲ್ಲೇ ಇದ್ದಾರಲ್ಲ, ಬನ್ನಿ ಅವರ ಕಷ್ಟ ಸುಖಗಳನ್ನು ವಿಚಾರಿಸೋಣ. ಅಕ್ಕ, ಇವ್ರು ಬೇಕಂತ ನಮ್ಮನ್ನು ಉರ್ಸೋದಿಕ್ಕೆ ಅಂತಾನೆ ಬರ್ತಾ ಇದ್ದಾರೆ. ಬನ್ನಿ ಅಕ್ಕ, ನಾವಿಲ್ಲಿಂದ ಜಾಗ ಖಾಲಿ ಮಾಡೋಣ. ಯಾರಲ್ಲಿ? ಹಿಡಿವಿ ಅವರನ್ನ. ಲಕ್ಷ್ಮಿ, ವಿಶ್ವರು, ಸುಮ್ಮನೆ ದಾರಿ ಬಿಡ್ತೀರಾ? ಯಾಕೆ ದುರ್ಗಾ ತಪ್ಪಿಸಿಕೊಂಡು ಹೋಗುತ್ತಿರುವೆ? ಲೀಲಾ ಮನೆ ಬಿಟ್ಟು ಹೋಗುತ್ತಾಳೆ ಎಂದು ಖುಷಿಯಲ್ಲಿ ಇದ್ದೇ ಅಲ್ಲವೇ? ಆದರೆ ಅದ್ಯಾವುದೂ ಆಗುತ್ತಿಲ್ಲವೆಂದು ಉರಿಯುತ್ತಿದೆಯೇ? ಟೈಮು ಒಂದೇ ತರ ಇರೋದಿಲ್ಲ ಲೀಲಾ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಾನು ಅದೇ ಹೇಳಕ್ ಬಂದಿದೆ. ಟೈಮು ಒಂದೇ ತರ ಇರಲ್ಲ, ಜೊತೆಗೆ ಒಂದೇ ಕಡೆನೂ ಇರಲ್ಲ. ಈಗ ಟೈಮು ನನ್ ಕಡೆ ಬಂದಿದೆ ಅಲ್ವಾ ಗೈಸ್? Yes, madam, you're right. ಲೀಲಾ, ತುಂಬಾ ಮೆರಿಬೇಡ. ಇವತ್ತು ನಿನ್ನನ್ನ ಮೆರೆಸ್ತಾ ಇರೋ ಈ ಜನನೇ ನಾಳೆ ನಿನ್ನನ್ನ ಮೇಲಿಂದ ಕೆಳಗ್ ಬೀಳಿಸ್ತಾರೆ. ನೆನ್ಪಿಟ್ಕೊ. ಆದ್ರೆ ಲೀಲಾತೆ ಜೊತೆ ಇರೋರು ಹಣ, ಆಸ್ತಿ, ಅಂತಸ್ತಿಗೆ ಬೆಲೆ ಕೊಡೋ ಜನ ಅಲ್ಲ. ಗುಣಕ್ಕೆ ಬೆಲೆ ಕೊಡೋರು. ಅಂತವ್ರು ಕೆಳಗ್ ಬಿದ್ರು ಅವ್ರ ಜೊತೆನೆ ಬೀಳ್ತೀವಿ, ಅಂತವ್ರ ಮೇಲೆದ್ರು ಅವ್ರ ಜೊತೆನೆ ಎದ್ದೇಳ್ತೀವಿ. ಈ ಮಾತನ್ನ ನೆನ್ಪಿಟ್ಕೊಳ್ಳಿ. ವಾ 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 ಲಕ್ಷ್ಮಿ, ನನ್ ಕುತ್ತಿಗೆಯಲ್ಲಿ ಏನಾದ್ರು ಸರ ಇದ್ದಿದ್ರೆ ಹಾಗೆ ತೆಗೆದುಕೊಟ್ಬಿಡ್ತಿದ್ದೆ. ಆದ್ರೆ ಇಲ್ವಲ್ಲ, ಅಡ್ಜಸ್ಟ್ ಮಾಡ್ಕೊ.
ಏನ್ ದುರ್ಗಾ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ತುಂಬಾ ಖುಷಿಯಾಗಿದ್ದೆ ಅನ್ಸುತ್ತೆ. ನಾನು ಅಷ್ಟೇ ಹೋಗ್ಬೇಕು ಹೋಗ್ಬೇಕು ಅಂತಾನೆ ಅನ್ಕೊಂಡಿದ್ದೆ. ಅದೇ ಅಂತರ ಅಕ್ಕ ಬೇಡ ಬೇಡ ಅಂತ ನಾನು ಇಲ್ಲೇ ಉಳಿಸ್ಕೊಂಡ್ರು. ಅವ್ರು ಆಸೆ ಪಟ್ಟಿದ್ದಾರೆ ಅಂತ ನಾನು ಇಲ್ಲೇ ಉಳ್ಕೋತೀನಿ ಅಲ್ವಾ ಗಾಯ್ಸ್? ಎಸ್ ಮೇಡಮ್. ಸಾಕು, ನಾವು ಊರ್ಕೊಂಡಿದ್ದೀವಿ ಆಯ್ತಾ? ಇನ್ನಷ್ಟು ಊರಿಸ್ಬೇಡ ಪ್ಲೀಸ್. ಪಾಪ ಉರಿತುಕೊಂಡವರನ್ನು ಇನ್ನಷ್ಟು ಉರಿಸಬಾರದು, ಕೆಂಡವಾಗಿ ಬಿಡುತ್ತಾರೆ. ಹಾಗೊಂದು ವೇಳೆ ತುಂಬಾ ಉರಿದರೆ ತಣ್ಣೀರಲ್ಲಿ ಮತ್ತೆ ಮತ್ತೆ ಅದ್ದಿದರಾಯ್ತು. ತಂಪು ತಂಪು ಕೂಲ್ ಕೂಲ್.